ಪುರುಷರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಪ್ರಕರಣಗಳಿಗೆ ಪರಿಹಾರ ಒದಗಿಸುವ ಉದ್ದೇಶದಿಂದ ಮಾನವ ಹಕ್ಕುಗಳ ಪುರುಷ ದೌರ್ಜನ್ಯ ರಕ್ಷಣಾ ಸಮಿತಿ ರಚನೆಗೆ ಸಂಬಂಧಿಸಿದಂತೆ ಮಂಡ್ಯದಲ್ಲಿ ಮಹತ್ವದ ಸಭೆ ನಡೆಯಿತು. ನಗರದ ಪ್ರವಾಸಿ ಮಂದಿರದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಸಮಾಜ ಸೇವಕರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಪುರುಷರ ಹಕ್ಕುಗಳ ಸಂರಕ್ಷಣೆಯ ಕುರಿತು ಚರ್ಚಿಸಿದರು. ಇತ್ತೀಚಿನ ದಿನಗಳಲ್ಲಿ ಪುರುಷರ ಮೇಲಿನ ಮಾನಸಿಕ ಹಾಗೂ ಸಾಮಾಜಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಇಂತಹ ಸಮಿತಿಯ ಅಗತ್ಯತೆಯ ಬಗ್ಗೆ ಸಭೆಯಲ್ಲಿ ಒತ್ತಿ ಹೇಳಲಾಯಿತು. ರಾಜ್ಯ ಮಾನವ ಹಕ್ಕುಗಳ ಪುರುಷರ ಹಿತರಕ್ಷಣಾ ಸಮಿತಿ ಏನು ಇವತ್ತು ಕಮಿಟಿ ಮಾಡಿದ್ದೀರಾ ಸರ್? ರಾಜ್ಯ ಮಟ್ಟದ್ದು ಆಗಿದೆ, ಜಿಲ್ಲಾ ಮಟ್ಟದ್ದು ಆಗಿದೆ. ಜಿಲ್ಲಾ ಮಟ್ಟದ ಅಧ್ಯಕ್ಷರು ಇಲ್ಲ ಈಗ. ಓಕೆ, ಏನು ಉದ್ದೇಶ ಸರ್? ಇದರ ಉದ್ದೇಶ ಮಹಿಳೆಯರಿಗೆ ಅವರ ರಕ್ಷಣೆಗೋಸ್ಕರ ಅನೇಕ ಕಾನೂನುಗಳು ಇವೆ. ಆದರೆ ಆ ಕಾನೂನುಗಳನ್ನು ಉಪಯೋಗಿಸಿ ಪುರುಷರಿಗೂ ಸಹ ದೌರ್ಜನ್ಯ ನಡೀತಾ ಇದೆ ಅಂತೇಳಿ ಅನೇಕ ಕೂಗುಗಳು ಬಂದಿತ್ತು. ಅದಕ್ಕೋಸ್ಕರ ಈ ಒಂದು ಪುರುಷರ ಹಿತರಕ್ಷಣಾ ಸಮಿತಿಯ ಅವಶ್ಯಕತೆ ಇದೆ ಅಂತೇಳಿ ಇವತ್ತು ಭಾಳ ಹೊತ್ತು ಅನೇಕ ಜನರು ಚರ್ಚೆ ಮಾಡಿ ಎಲ್ಲರೂ ಒಕ್ಕೂರಲಿಂದ ಈ ಸಮಿತಿಯ ಅವಶ್ಯಕತೆ ಇದೆ ಅಂತೇಳಿ ಪ್ರಾರಂಭಿಸಿದರು. ಇದರ ಮೂಲ ಉದ್ದೇಶ ಪುರುಷರ ದೌರ್ಜನ್ಯವನ್ನು ತಡೆಗಟ್ಟತಕ್ಕಂಥ ಪುರುಷರು ಹೇಗೆ ಮಹಿಳೆಯರ ಮೇಲಿನ ದೌರ್ಜನ್ಯ ತಡಿಲಿಕ್ಕೆ ಈಗಾಗಲೇ 16 ಸಂಸ್ಥೆಗಳು ಹೋರಾಟಗಳಿದ್ದಾವೋ ಅದೇ ಮಾದರಿಯಲ್ಲಿ ಪುರುಷರ ಮೇಲಿನ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ತಡಿಲಿಕ್ಕೆ ಮುಂದಾಗಬೇಕು ಅನ್ನೋಂಥ ಆಶಯವನ್ನು ಹೊತ್ತು ಇವತ್ತು ಈ ಸಮಿತಿಗಳ ರಚನೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ಪುರುಷರ ರಕ್ಷಣೆಗಾಗಿ ಕಾನೂನುಗಳು ಬರಬೇಕು. ಹೇಗೆ ಮಹಿಳೆಯರ ರಕ್ಷಣೆಗಾಗಿ ಕಾನೂನುಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾವೆ, ಅದರ ಪುರುಷರ ರಕ್ಷಣೆಗೆ ಒಂದು ಕಾನೂನು ಇಲ್ಲ. ಆ ಬಗೆಯ ಕಾನೂನುಗಳು ಇವತ್ತು ಅಗತ್ಯ ಇದೆ, ತುರ್ತು ಅಗತ್ಯ ಇದೆ. ಯಾಕೆ ಅಂದರೆ ಅಮಾನವೀಯವಾಗಿ ಪುರುಷರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಪುರುಷರು ಹೇಳಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಆ ಕಾರಣಕ್ಕಾಗಿ ಅವರ ರಕ್ಷಣೆ ಮಾಡ್ತಕ್ಕಂಥ ತುರ್ತು ಅನಿವಾರ್ಯ ಮತ್ತು ಅಗತ್ಯ ನಮ್ಮೆಲ್ಲರೂ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಸಮಿತಿಗಳನ್ನು ಮಾಡಿ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಸಭೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸಮಿತಿಯನ್ನು ಅಧಿಕೃತವಾಗಿ ನೋಂದಣಿ ಮಾಡಲು ಕ್ರಮ ಕೈಗೊಳ್ಳುವ ಕುರಿತು ನಿರ್ಧಾರ ಕೈಗೊಳ್ಳಲಾಯಿತು. ಇದರ ಮೂಲಕ ನೊಂದ ಪುರುಷರಿಗೆ ಕಾನೂನು ನೆರವು, ಮಾನಸಿಕ ಬೆಂಬಲ ಮತ್ತು ಸಲಹಾ ಸೇವೆಗಳನ್ನು ಒದಗಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಪುರುಷರ ಹಿತಾಸಕ್ತಿಯನ್ನು ಸಂರಕ್ಷಿಸುವುದು ಮುಖ್ಯ ಗುರಿಯಾಗಿದ್ದು, ಸಮಾಜದಲ್ಲಿ ಸಮಾನ ನ್ಯಾಯ ವ್ಯವಸ್ಥೆ ರೂಪಿಸುವ ದಿಕ್ಕಿನಲ್ಲಿ ಈ ಸಮಿತಿ ಕಾರ್ಯನಿರ್ವಹಿಸಲಿದೆ ಎಂದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಸಭೆಯ ಅಂತ್ಯದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಬಗ್ಗೆ ತೀರ್ಮಾನಿಸಲಾಯಿತು. ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದದ್ದು ಸತ್ಯ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಮಾಜ ಪುರುಷ ಪ್ರಧಾನವಾದಂಥ ಸಮಾಜವಾಗಿತ್ತು. ಶತಮಾನಗಳಿಂದ ಅವರು ತುಳಿತಕ್ಕೆ ಒಳಗಾಗಿದ್ದರು. ಹಾಗಾಗಿ ಅವ್ರಿಗೆ ಕಾನೂನುಗಳನ್ನು ಮಾಡಿದ್ರು. ನಮಗೆ ಸ್ವಾತಂತ್ರ್ಯ ಬಂತು 1947ನೇ ಇಸ್ವಿನಲ್ಲಿ. ಹೀಗೆ 79 ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆವಾಗ ಇದ್ದದ್ದು ಕೇವಲ 33 ಕೋಟಿ ಜನ ಮಾತ್ರ ನಾವು 79 ವರ್ಷದ ಹಿಂದೆ. ಈಗ 133 ದಾಟಿ ಹೋಗ್ಬಿಟ್ಟಿದ್ದೀವಿ. 140 ಅಂದರೂ ರೆಡಿ, 145 ಅಂದರೂ ರೆಡಿ. ಅಂದರೆ ಜನಸಂಖ್ಯೆಯೂ ಸಹ ಹೆಚ್ಚಳ ಆಗಿದೆ, ಅವರ ಬೇಡಿಕೆಗಳು ಸಹ ಹೆಚ್ಚಳ ಆಗ್ತಾ ಇವೆ ಅಂತ ಹೇಳ್ತಾರೆ. ಸೊ ಒಟ್ಟಲ್ಲಿ ಪುರುಷ ಪ್ರಧಾನವಾದಂಥ ಈ ಸಮಾಜ ಇದು ಕೇವಲ ನಮ್ಮ ಭಾರತ ದೇಶದಲ್ಲ, ಇನ್ನೂ ಸಹ ಮುಸ್ಲಿಂ ಕಂಟ್ರೀಸ್ಗಳಲ್ಲಿ, ಆಫ್ಘಾನಿಸ್ತಾನ ಸೇರಿದಂತೆ ಇರಾನಲ್ಲೂ ಸಹ ಅವರಿಗೆ ಯಾವುದೇ ಸ್ವಾತಂತ್ರ್ಯವನ್ನು ಮಹಿಳೆಯರಿಗೆ ಕೊಟ್ಟಿಲ್ಲ. ಅದೇ ರೀತಿಯಾದಂಥ ಒಂದು ರೀತಿಯಾದ ವ್ಯವಸ್ಥೆ ನಮ್ಮಲ್ಲೂ ಇತ್ತು. ಅದನ್ನು ತಡೀಲಿಕ್ಕೆ ಅನೇಕ ಕಾನೂನುಗಳು ಬಂದು ಮಹಿಳೆಯರ ಪರವಾಗಿ ಬಂದು, ಆದರೆ ಯಾವ ಕಾನೂನುಗಳು ಬರ್ತವೋ ಅವನ್ನ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥವರು, ಅದನ್ನು ದುರುಪಯೋಗ ಮಾಡಿಸ್ಕೊಳ್ತಕ್ಕಂಥವರು ಅವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಅವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ದಿನ ನಾವು ಎಲ್ಲರ ಸಮ್ಮುಖದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಪುರುಷ ದೌರ್ಜನ್ಯ ಸಮಿತಿ ಅಂತ ಒಂದು ಉಲ್ಲೇಖವನ್ನು ಮಾಡಿ ರಾಜ್ಯವ್ಯಾಪಿ ರಿಜಿಸ್ಟ್ರನ್ನು ಮಾಡಕ್ಕೆ ಹೊರಟಿದ್ದೀವಿ. ಇದು ಒಂದು ಪೂರ್ವಭಾವಿ ಸಭೆಯನ್ನು ಆಲೋಚನೆ ಮಾಡಿ ಈ ದಿನ ರೆಡಿ ಮಾಡಿದ್ದೀವಿ. ಎಲ್ಲರ ಸಮ್ಮುಖದಲ್ಲಿ ಯಾವುದು ಈ ಶೀರ್ಷಿಕೆ ಮತ್ತು ಏನಿದೆ ಈ ವಾಕ್ಯ ರಾಜ್ಯ ಮಾನವ ಹಕ್ಕುಗಳ ಪುರುಷ ಹಿತರಕ್ಷಣಾ ಸಮಿತಿ ಏನಿದೆ, ಇದು ಸೂಕ್ತ ಹೆಸರು ಅಂತ ಹೇಳಿ ಎಲ್ಲರೂ
ಲೀಗಲ್ ಆಗಿ ಒಪಿನಿಯನನ್ನು ಹೇಳಿದರು. ಈ ಮುಂದಿನ ದಿನಗಳಲ್ಲಿ ಇದನ್ನು ರಿಜಿಸ್ಟ್ರ್ ಮಾಡಿಸಿ ರಾಜ್ಯವ್ಯಾಪಿ ಇದು ಪುರುಷ ದೌರ್ಜನ್ಯ ಎಲ್ಲಿ ಒಳಗಾಗ್ತಾನೆ ಅವನಿಗೆ ಲೀಗಲ್ ಆಗಿ ಕಾನೂನಾತ್ಮಕವಾಗಿ ನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ಇದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಅಗತ್ಯವಾಗಿರಲಿ. ರಾಜ್ಯವ್ಯಾಪಿ ಯಾರು ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅವರಿಗೆ ನ್ಯಾಯವನ್ನು ಕೊಡುವಂಥ ಆಲೋಚನೆ ನಾವು ಮಾಡಿದ್ದೇವೆ. ನಮಸ್ಕಾರ. ಅಂಬೇಡ್ಕರ್ ದಿನದ ಈ ದಿನ ಶುಭ ದಿನ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ. ಈ ಮಂಡ್ಯ ಜಿಲ್ಲಾ ಹಿತರಕ್ಷಣಾ ಸಮಿತಿ ಅಂತೇಳಿ ಒಂದು ಇವತ್ತು ಅನೌನ್ಸ್ ಮಾಡಿದ್ದಾರೆ. ಹಿರಿಯರ ಸಮ್ಮುಖದಲ್ಲಿ ನಮ್ಮ ಲೀಗಲ್ ಅಡ್ವೈಸರ್ ಆಗಿರ್ಬೋದು, KT ಶ್ರೀಕಂಠೇಗೌಡರು ಆಗಿರ್ಬೋದು, ರಜನಿ ಮೇಡಮ್ ಆಗಿರ್ಬೋದು, ಮತ್ತು ನಮ್ಮ ನಿಶ್ಚಿತ ಗೌಡ್ರ ಆಗಿರ್ಬೋದು, ನನ್ನ ಎಲ್ಲ ಹಿರಿಯ ಸಹೋದರಿಗಳು ಮಾತ್ರ ಎಲ್ಲ ಇದಕ್ಕೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಸ್ವತಂತ್ರವಾಗಿ ನಡ್ಕೊಂಡು ಎಮ್ಮರವಾಗಿ ಬೆಳಿಬೇಕು. ರಾಜ್ಯಾದ್ಯಂತ ಇಡೀ ಎಲ್ಲ ಜಿಲ್ಲೆಯಲ್ಲೂ ಇದು ಹಬ್ಕೊಂಡು ಹೋಗಬೇಕು ಅಂತೇಳಿ ನಾವು ಇದ್ರ ಮುಖಾಂತರ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಂಡು ಕರ್ನಾಟಕ ರಾಜ್ಯ ಪುರುಷರ ಹಿತರಕ್ಷಣಾ ಸಮಿತಿ ಏನು ಪ್ರತಿಯೊಬ್ಬ ಮಾನವನಿಗೂ ಹೇಗೆ ಅವರವ್ರ ಹಕ್ಕುಗಳಿದೆಯೋ ಹಾಗೆ ಪುರುಷನಿಗೂ ಸಹ ಅವನು ಮಾನವ. ಆ ಪುರುಷನಿಗೂ ಸಹ ಹಕ್ಕು ಉಲ್ಲಂಘನೆ ಆಗಬಾರ್ದು, ಅವರ ಮೌಲ್ಯ ಕುಸಿಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಸಾಕಷ್ಟು ನಾವು ಪೊಲೀಸ್ ಠಾಣೆಗಳಲ್ಲಾಗ್ಬೋದು, ನ್ಯಾಯಾಲಯಗಳಲ್ಲಾಗ್ಬೋದು ಸಾಕಷ್ಟು ಒಂದು ಸಂದರ್ಭಗಳು ನೋಡಿದಾಗ ಮಹಿಳೆಯರಿಗೆ ಹೆಚ್ಚಿನ ಓಲೈಕೆ ಕೊಡ್ತಕ್ಕಂಥದ್ದು ಕೆಲವೊಂದು ಕಡೆ ಕಂಡು ಬರ್ತಾ ಇದೆ. ಹಾಗಾಗಿ ಪುರುಷರು ಇದರಿಂದ ಹಕ್ಕನ್ನ ಉಲ್ಲಂಘನೆ ಆಗಿದೆ. ನಾವು ಮಾನವರಲ್ವ, ನಮಗೂ ಕಾನೂನು ಇಲ್ವ ಅಂತಕ್ಕಂಥದ್ದು ಸಾಕಷ್ಟು ವರ್ಷಗಳಿಂದ, ಕಳೆದ 15, 20, 30 ವರ್ಷಗಳಿಂದ ರಾಜ್ಯಾದ್ಯಂತ ಅನೇಕ ಕಡೆ ಸಂಘ ಸಂಸ್ಥೆಗಳು ಸಣ್ಣದಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭ ಇತ್ತು. ಹಂಗಾಗಿ ಅದನ್ನೆಲ್ಲ ಒಗ್ಗೂಡಿಸಿ ಇವತ್ತು ನಮ್ಮ KT ಶ್ರೀಕಂಠೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ರಜನಿ ರಾಜ್ ಅವರು, ಹಾಗೆ ನಮ್ಮ ಅರ್ಸೂರವರು, ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಅನೇಕ ರಿಟೈರ್ಡ್ ಡಿಸ್ಟಿಕ್ ಆಫೀಸರ್ಸು, ಸ್ಟೇಟ್ ಆಫೀಸರ್ಸು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಸೇರಿ ಮಾನವರು ನಾವು ಪುರುಷರಿಗೂ ಸಹ ದೌರ್ಜನ್ಯ ಆಗ್ತಾಯಿದೆ, ನಾವು ಸಾಕಷ್ಟು ಕಡೆ ಸಂಘ ಸಂಸ್ಥೆಗಳಲ್ಲಿ ಪಂಚಾಯತಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಒಂದು ಕಾನೂನು ಬೇಡವೆ, ಅದಕ್ಕೊಂದು ಸಮಿತಿ ಬೇಡವೆ ಅಂತಕ್ಕಂಥ ಒಂದು ಚರ್ಚೆ ಗೂಡಿ ಇವತ್ತು ಭಾಳ ವಿಶೇಷವಾದಂಥ ದಿವಸ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಪ್ರಯುಕ್ತ ಭಾಳ ವಿಶೇಷವಾಗಿ ಅವರು ಸಮಾನತೆಯನ್ನು ಸಾರಿದಂಥವ್ರು, ಪುರುಷರಿಗೂ ಸಹ ರಕ್ಷಣೆ ಕೊಟ್ಟಂಥವ್ರು. ಹಾಗಾಗಿ ಅಂಥ ಒಂದು ಸುದೀರ್ಘದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಒಂದು ರಾಜ್ಯ ಮಟ್ಟದ ಕಮಿಟಿಯನ್ನು ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ರಾಜ್ಯಾದ್ಯಂತ ಯಾವುದೇ ಪುರುಷರಿಗೆ ಯಾವುದೇ ಥರದ ಸಮಸ್ಯೆ ಆದರೂ ಸಹ ನಮ್ಮ ಸಮಿತಿಗೆ ತಮ್ಮ ಅರ್ಜಿಯನ್ನು ಕೊಡಿ. ನಾವು ವೈಯಕ್ತಿಕವಾಗಿ ನಿಮ್ಮ ಒಂದು ಕುಟುಂಬ ಸದಸ್ಯರಲ್ಲಾಗ್ಬೋದು, ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಎಲ್ಲಿ ನಿಮಗೆ ವ್ಯತ್ಯಾಸ ಆಗಿದೆ, ಪುರುಷರಿಗೆ ಹಕ್ಕು ಉಲ್ಲಂಘನೆ ಆಗಿದೆ, ಅಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಮ್ಮ ಸಮಿತಿಯಿಂದ ಮಾಡ್ತೀವಿ ಅಂತ ಹೇಳಿ ನಾವು ನಿಮ್ಗೆ ಆಶ್ವಾಸನೆ